ಸ್ಪರ್ಮ್ ಕೌಂಟ್ ನ ಹೈಯೆಸ್ಟ್ ಮಾಡುವಂತ ಗುಣ ನಮ್ಮ ಅಣ್ಣೆ ಸೊಪ್ಪಲ್ಲಿದೆ. ವಿಶೇಷವಾಗಿ ನಾನು ಅಣ್ಣೆ ಸೊಪ್ಪಿನ ಬಗ್ಗೆ ಮಾತಾಡುವಾಗ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಬಡವ್ರ ಮನೆಗಳಲ್ಲಿ ತುಂಬಾ ಮಕ್ಳಿರ್ತಾರೆ. ಸೊ ಬೇಡಪ್ಪ ಅಂದ್ರೆ ವರ್ಷಕ್ಕೊಂದೊಂದು ಮಕ್ಳುಗಳಾಗ್ತಾ ಇರ್ತದೆ. ಸೊ ಅದು ಯಾಕೆ ಅಂತ ಹೇಳಿದ್ರೆ, ಬಡವ್ರು ಯಾವತ್ತೂ ಕೂಡ ಭೂಮಿ ಜೊತೆ ಇದ್ರು. ಆ ಭೂಮಿ ಜೊತೆ ಇರುವಂತದ್ದು, ಸೊ ನಿಮ್ಗೆ ಮಳೆಗಾಲ ಆರಂಭದಿಂದ ಕೊನೆವರೆಗೂ ಕೂಡ ಸ್ವಲ್ಪ ನೀರಾವರಿ ಸಿಕ್ಕಿದ್ರೆ ವರ್ಷ ಪೂರ್ತಿ ಸಿಗುತ್ತೆ. ಸೊ ಅಣ್ಣೆ ಸೊಪ್ಪು ಇದೆಯಲ್ಲ, ಸೊ ಖನಿಜಾಂಶಗಳ ರಾಶಿ ಇರುವಂತ ಒಂದು ಅಮೂಲ್ಯವಾದ ಸೊಪ್ಪು ಇದು. ಅದ್ರ ಜೊತೆಗೆ ಇದರ ಬೀಜಗಳಿತ್ತಲ್ಲ, ನಮ್ಗೆ ಸ್ಪರ್ಮ್ ಕೌಂಟ್ ನ ಸೊ ಏನ್ 0 ಲೆವೆಲ್ ಅಂತ ಹೇಳ್ತಿರಲ್ಲ, ಅದನ್ನ ಹೈಯೆಸ್ಟ್ ಮಾಡುವಂತ ಗುಣ ನಮ್ಮ ಅಣ್ಣೆ ಸೊಪ್ಪಲ್ಲಿದೆ. ಒಂದು ಮೇಜರ್ ಆಗಿರುವಂತದ್ದು ಇದರಲ್ಲಿ. ಸೊ ಎರಡನೇದು, ಯಾಕೆ ಬಡವರಿಗೆ ಜಾಸ್ತಿ ಮಕ್ಕಳು ಅಂತ ಹೇಳಿದ್ರೆ, ಗರ್ಭಕೋಶ, ಇಡೀ ದೇಹಕ್ಕೆ ಬೇಕಾದ ಗರ್ಭಕೋಶದಿಂದ ಹಿಡಿದು ಎಲ್ಲ ಅಂಗಗಳಿಗೂ ಬೇಕಾದ ಪೋಷಕಾಂಶಗಳನ್ನ ಒದಗಿಸುವಂತ ಒಂದು ಅಮೂಲ್ಯವಾದ ಗಣಿ ಇದು. ಸೊ ಇತ್ತೀಚೆಗೆ ಏನಾಗ್ತಾ ಇದೆ, ಸೊ 15 ಲಕ್ಷಕ್ಕೆ 20 ಲಕ್ಷ ಕೊಟ್ಟು ಮಕ್ಕಳು ಬೇಕು ಅಂತೇಳಿ ಹೋಗ್ತಾ ಇದ್ದಾವೆ. ಆದ್ರೆ ನನ್ನ ಅಪ್ಪನ ಕಾಲದಲ್ಲಿ ಮನೆಯವ್ರಿಗೆ ಜೀಪ್ ಹಾಕೊಂಡ್ಬರೋರು ಅದನ್ನ ಕಟ್ ಮಾಡಕ್ಕೆ, ಅಂದ್ರೆ ಮಕ್ಕಳ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತೇಳಿ. ಜಸ್ಟ್ 40 ಇಯರ್ಸ್ ಅಲ್ಲಿ ಯಾಕೆ ಭಿಕ್ಷೆ ಬೇಡ್ತಾ ಇದ್ವಿ? 15 ಲಕ್ಷ 20 ಲಕ್ಷ ಕೊಟ್ಟು ಮಕ್ಕಳನ್ನ ಬೇಡ್ತಾ ಇದೀವಲ್ಲ, ಯಾಕೆ? ಏನಾಗಿದೆ ನಮ್ಗೆ? ಏನಾಗಿದೆ ಅಂತ ಹೇಳಿದ್ರೆ, ಸೊ ನಾವು ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೇವೆ. ಎಲ್ಲರಿಗೂ ಬೇಕಾದ ಅಮೂಲ್ಯ ಸಂಪತ್ತನ್ನ ನಮ್ಮ ಪ್ರಕೃತಿ ಕೊಟ್ಟಿದೆ. ಸೊ ಹಂಗಾಗಿ ಸೊ ಈ ಎಣ್ಣೆ ಸೊಪ್ಪು ಇದೆಯಲ್ಲ, ಒಂದು ಅಮೂಲ್ಯವಾದ ಆಹಾರ ಇದು ಅಂತೇಳಿ. ಇದನ್ನ ಒಣಗಿಸಿ ಪುಡಿ ಮಾಡಿ ಮಾರಾಟ ಎಲ್ಲ ಮಾಡ್ತಾ ಇದ್ದಾರೆ ಇದನ್ನ.